ಒಬ್ಬ ವ್ಯಕ್ತಿ ರಾಜ್ಯಸಭೆ MP ಆಗಿ ಆಯ್ಕೆಯಾದಾಗ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಗತಿ ನಡೀತಿರ್ಬೇಕಾದ್ರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವ ಉದ್ದೇಶ ಅದು ದುರುದ್ದೇಶವೇ ಹೊರತು ಬೇರೆ ಏನೂ ಅಲ್ಲ. ಒಂದು ವೇಳೆ ನೀವು ಹೇಳಿದ್ದೆ ನಿಜ ಆದ್ರೆ ಯಾಕೆ ಪಾಕಿಸ್ತಾನ, ಏನಕ್ಕೆ ಪಾಕಿಸ್ತಾನ, ಬೇರೆ ದೇಶಗಳು ಯಾಕೆ ಹೇಳಲ್ಲ? ಇದೇ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾ ಇರ್ತಾನೆ, ನಾನು ಯಾವ ದೇಶದಲ್ಲಿ ಹುಟ್ಟಿದೆನೋ, ಯಾವ ಮಣ್ಣಿನಲ್ಲಿ ಹುಟ್ಟಿದೆನೋ ಆ ಮಣ್ಣಿಗೆ ಋಣಿಯಾಗಿರಬೇಕು ಅಂತ. ಯಾಕೆ ಈ ಮಣ್ಣಿನಲ್ಲಿ ಹುಟ್ಟಿ ಅದ್ಯಾವುದೋ ಮಣ್ಣಿನ ಎಲ್ಲಿರೋರಿಗೆ ಋಣಿಯಾಗಿರ್ತೀರ, ಜೈಕರ ಆಗ್ತೀರಾ? ಆಡಳಿತ ನಡೆಸೋ ಸರ್ಕಾರ ಏನ್ಬಿಟ್ಟು ನೀನು ಹೋಗ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಕೂಗು ಅಂತ ಹೇಳ್ಬಿಟ್ಟು ಅವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟಿರುತ್ತಾ? ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್, ನಾಸಿರ್ ಸರ್ ಜಿಂದಾಬಾದ್, ಇವೆರಡರಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದು ನಿಜ. ಹಾಗಂತ ಒಂದು ಖಾಸಗಿ FSL ರಿಪೋರ್ಟ್ ನಿನ್ನೆ ಬೆಳಗ್ಗೆಯಿಂದ ಏನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇಟ್ಟಾಡ್ತಾ ಇತ್ತು, ಅದರ ಮೇಲೆ ವಿಮರ್ಶೆ ಮಾಡಿ ನಾವು ವಿಡಿಯೋಗಳನ್ನು ಮಾಡಿದ್ವಿ. ಇಟ್ ಇಸ್ ವೆರಿ ರಾಂಗ್. ಒಂದು ಸರ್ಕಾರ ಒಂದು ತನಿಖೆಯನ್ನು ನಡೆಸ್ತಾ ಇರಬೇಕಾದ್ರೆ ಇದ್ರ ನಡುವೆ ಈ ಪ್ರೈವೇಟ್ ಅವ್ರಿಗೆ ಯಾಕೆ ನುಗ್ತಾರೆ? ಇದು ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ, ತನಿಖೆಯನ್ನೇ ಹಳ್ಳ ಹಿಡಿಸುವ, ಒಂದು ವೇಳೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದರೂ ಕೂಡ ಅದನ್ನೇ ಅನುಮಾನಿಸುವಂತೆ ಮಾಡುವ ಒಂದು ಪ್ರಯತ್ನ ಇದು ಅಂತ ಹೇಳಿ ನಾವು ನಿನ್ನೆ ಒಂದು ವಿಮರ್ಶೆ ಮಾಡಿ ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ಸಂಜೆ ಅಷ್ಟೊತ್ತಿಗೆ ವಿಧಾನಸೌಧ ಪೊಲೀಸರು ಒಂದು 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಒಂದು ಘೋಷಣೆ ವಿಧಾನಸೌಧದಲ್ಲಿ ಏನು ಕೇಳಬಂತು. ನಾಸಿರ್ ಹುಸೇನ್ ಬೆಂಬಲಿಗರು ಎನ್ನಲಾದ ಒಂದು 3 ಜನರನ್ನ FSL ರಿಪೋರ್ಟ್ ಅನ್ನ ಆಧರಿಸಿ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕೋರ್ಟಿಗೂ ನ್ಯಾಯಾಧೀಶ ಮುಂದೆ ಕರ್ಕೊಂಡು ಹೋದ್ರಂತೆ. ಅದಾದ್ಮೇಲೆ ಎನ್ಕ್ವೈರಿಗೆ ಟೈಮ್ ತಗೊಂಡ್ರಂತೆ. ಅದಾದ್ಮೇಲೂ ಕೂಡ ಅಲ್ಲಿ ಯಾರೋ ಒಬ್ಬ ಇದ್ನಲ್ಲ, ಅವನು ದೇವರಣೆಗೂ ನಾವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತಾನೆ ಈ ಕ್ಷಣಕ್ಕೂ ಹೇಳ್ತಾ ಇದ್ದಾನೆ. ಎನ್ಕ್ವೈರಿ ನಡೀತಾ ಇದೆ, ನೋಡೋಣ ನಾಳೆ ನ್ಯಾಯಾಲಯದಲ್ಲಿ ಏನ್ ಸಾಬೀತಾಗುತ್ತೆ, ಏನಾಗಬಹುದು, ವೇಟ್ ಅಂಡ್ ಸಿ. ಇದನ್ನು ಮೀರಿ, ಇವೆಲ್ಲವನ್ನ ಮೀರಿ ಇನ್ನು ಆರೋಪಿಗಳಾಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ನ್ಯಾಯಾಲಯದ ಮುಂದೆ ಅವರು ಅಪರಾಧಿ ಅಂತ ಸಾಬೀತಾಗಬೇಕು. ಒಂದ್ ವೇಳೆ ಘೋಷಣೆ ಕೂಗಿದ್ದಿದ್ರೆ ನನ್ನ ದೇಶದ ಕಾನೂನಿನಲ್ಲಿ ಯಾವುದೇ ಒಂದು ದೇಶಕ್ಕೆ, ಅದರಲ್ಲೂ ನಾವು ಭಾರತದವರು ಭಾವನಾತ್ಮಕವಾಗಿ ನಮ್ಮ ಶತ್ರು ರಾಷ್ಟ್ರ ಅಂತ ಹೇಳಿ ನಿರ್ಧಾರಕ್ಕೆ ಬಂದಿರುವ ಪಾಕಿಸ್ತಾನ, ಆ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಘೋಷಣೆ ಕೂಗಿದ್ದಕ್ಕೆ ನನ್ನ ಕಾನೂನಿನ ಅಡಿಯಲ್ಲಿ ಯಾವ ರೀತಿಯ ಶಿಕ್ಷೆ ಇದೆ? ಆಸ್ ಎ ಕಾನ್ಸ್ಟಿಟ್ಯೂಷನ್ಸ್ ಏನು ಹೇಳುತ್ತದೆ? ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಬಂದಿರುವಂತಹ ರಾಮ ಮಂದಿರದಿಂದ ಹಿಡಿದು ಅನೇಕ ಪ್ರಕರಣಗಳಲ್ಲಿ ಭಾವನಾತ್ಮಕ ವಿಚಾರವನ್ನು ಮುನ್ನೆಲೆಗೆ ತಂದು ತೀರ್ಪುಗಳನ್ನು ಕೊಟ್ಟಿರೋದ್ರಿಂದ ಭಾವನಾತ್ಮಕ ವಿಚಾರಗಳನ್ನೇ ನಾವು ಮುಂದಿಟ್ಟು ಹೇಳೋದಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಏನೇನು ಶಿಕ್ಷೆಗಳು ಆಗ್ತವೆ ಆ ಶಿಕ್ಷೆಗಳು ಅವ್ರಿಗೆ ಆಗೋಗ್ಲಿ. ಯಾವುದೇ ರೀತಿಯ ಅನುಮಾನಗಳು ಬೇಡ. ಯಾವುದೇ ರೀತಿಯ ಮುಖವಾಡಗಳನ್ನು ಹಾಕ್ಕೊಂಡು ಒಂದು ಗುರಾಣಿ ಥರ ಅವರನ್ನು ಕಾಪಾಡುವಂಥ ಯಾವ ಪ್ರಯತ್ನಗಳನ್ನು ಮಾಡಬಾರದು. ಇಂಟೆನ್ಷನ್ ತಪ್ಪಿದ್ದಾಗ ಭಾರತದ ಸಂವಿಧಾನದ ಅಡಿಯಲ್ಲಿ, ಭಾರತದ ಶಾಸಕಾಂಗ ವ್ಯವಸ್ಥೆಯ ಅಡಿಯಲ್ಲಿ ಒಬ್ಬ ವ್ಯಕ್ತಿ ರಾಜ್ಯಸಭೆ MP ಆಗಿ ಆಯ್ಕೆಯಾದಾಗ ಭಾರತಕ್ಕೆ ಸಂಬಂಧಪಟ್ಟಿದ್ದು, ಭಾರತ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಭಾರತದ ಅಭ್ಯುದಯಕ್ಕೆ ಸಂಬಂಧಪಟ್ಟಿದ್ದು, ಭಾರತದ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು, ಓವರಾಲ್ ಆಗಿ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಗತಿ ನಡೀತಿರ್ಬೇಕಾದ್ರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವ ಉದ್ದೇಶ ಅದು ದುರುದ್ದೇಶವೇ ಹೊರತು ಬೇರೆ ಏನೂ ಅಲ್ಲ. ಒಂದು ದೇಶಕ್ಕೆ ಜೈಕಾರ ಕೂಗೋದು, ಜಿಂದಾಬಾದ್ ಕೂಗೋದು ಅಷ್ಟೊಂದು ಉದಾರವಾದದ ಮನಸ್ಸುಗಳು ನಮ್ಗೆ ಇರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಉದಾರವಾದಿಗಳ ತರ ಮಾತಾಡೋದು ತಪ್ಪಾಗ್ತದೆ. ಯಾಕೆ ಆ ಸ್ಪಾಟ್ ಅಲ್ಲಿ USA ಜಿಂದಾಬಾದ್, ರಷ್ಯಾ ಜಿಂದಾಬಾದ್, ಇನ್ನೊಂದು ಯಾವುದೋ ದೇಶ ಜಿಂದಾಬಾದ್, ಶ್ರೀಲಂಕಾ ಜಿಂದಾಬಾದ್, ಇದು ಯಾವ್ದು ಕೇಳಿ ಬರಲ್ಲ? ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಯಾಕೆ ಹೇಳ್ಬೇಕು? ಅಷ್ಟಕ್ಕೆ MP ರಾಜ್ಯಸಭೆ, ನನ್ನ ದೇಶದ ಆಡಳಿತದ ಚುಕ್ಕಾಣಿ ಹಿಡಿಯುವಂತ ವ್ಯಕ್ತಿಯ ಗೆಲುವಿನ ಸಂಭ್ರಮವನ್ನ ಪಾಕಿಸ್ತಾನಕ್ಕೆ ತಾಳೆ ಹಾಕಿ ಪಾಕಿಸ್ತಾನವನ್ನ ಕೂಗಿ ಸಂಭ್ರಮಿಸುವುದು ಅನರ್ಥ ಮತ್ತು ಅಜ್ಞಾನ, ದುರುದ್ದೇಶ. ಒಳ್ಳೆ ಉದ್ದೇಶ ಅಂತೂ ಖಂಡಿತವಾಗ್ಲೂ ಅಲ್ಲ. ಅಂಥ ಉದಾರವಾದದ ಚಿಂತನೆ ಇರುವವರು ಅವರ ಅಂದ್ರೆ ಒಬ್ಬರು ನೋಡಿದ್ರೆ ಒಬ್ಬರು ಕಾಣಿಸಲ್ಲ. ಹಾಗೆ ನಮಗೆ ಯಾಕೆ ಪಾಕಿಸ್ತಾನ? ಮೊಟ್ಟ ಮೊದಲನೇದಾಗಿ ಅವ್ರ ಆರೋಪ ಸಾಬೀತಾಗ್ಲಿ, ಅವ್ರ ಅಪರಾಧಿ ಅಂತ ಹೊರಗೆ ಬರಲಿ. ಇದನ್ನ ಹೇಳ್ತಾನೆ ನಾನು ಯಾಕೆ ಪಾಕಿಸ್ತಾನ, ಏನಾಗಿದೆ, ಇನ್ನು ಯಾಕೆ ಬೇಕು ಪಾಕಿಸ್ತಾನ? ಯಾಕೆ ಆ ಪಾಕಿಸ್ತಾನ ಮೇಲೆ ಅಷ್ಟು ಲವ್? ಅಕ್ಕಪಕ್ಕ ಇರೋ ರಾಷ್ಟ್ರಗಳ ಮೇಲೆ ನೇಪಾಳ, ಐ ಲವ್ ನೇಪಾಳ ಜಿಂದಾಬಾದ್ ಅಂತ ಹೇಳಿ ಯಾಕೆ ಹೇಳಲ್ಲ? ಪಾಕಿಸ್ತಾನನೇ ಯಾಕೆ ಹೇಳ್ತೀರಾ? ಯಾಕೆ ತಗೊಂಡೋಗಿ ಫುಡ್ ಕೊಡ್ತೀರಾ? ತಗೊಂಡೋಗಿ ಸರ್ಕಾರವನ್ನ ಹಾಗೂ ನಮ್ಮಂತವ್ರನ್ನ ಯಾಕೆ ಇಕ್ಕಟ್ಟಲ್ಲಿ ಸಿಲುಕಿಸ್ತೀರಾ? ಒಂದು ವೇಳೆ ನೀವು ಕೂಗಿದ್ದು ಸಾಬೀತಾಗಿ ನೀವು ಅಪರಾಧಿ ಅಂತ ಕನ್ಫರ್ಮ್ ಆಗಿ ನಿಮಗೆ ಶಿಕ್ಷೆ ಆದರೆ
ನಾವು ಹೇಳ್ತೀವಲ್ಲ, ಯಾವುದೇ ಕಾರಣಕ್ಕೆ ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆಯೋದಕ್ಕೆ ಚಾನ್ಸೇ ಇಲ್ಲ. ಅದರ ಅವಶ್ಯಕತೆನಿಲ್ಲ, ಅದರ ಅನಿವಾರ್ಯತೆನಿಲ್ಲ, ಆ ಸಂದರ್ಭನೆಲ್ಲ ಅಸಂಬದ್ಧವಾಗುತ್ತೆ ಅದು. ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದ್ರೆ ನಾಸಿರ್ ಸಾರ್ ಜಿಂದಾಬಾದ್ ಅಂತಾನೆ ಕರೆಯೋದಕ್ಕೆ ಸಾಧ್ಯ. ಅದನ್ನ ನಾಸಿರ್ ಸಾರ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್, ಪಾಕಿಸ್ತಾನ ಜಿಂದಾಬಾದ್ ಪದಗಳಿಗೆ ತಾಳೆ ಆಗ್ತವೆ. ಹಾಗಾಗಿ ಅದನ್ನೇ ಮಾಧ್ಯಮಗಳು ವೈಭವೀಕರಿಸಿದೆ ಎಷ್ಟು ಸರಿ ಅಂತ ಹೇಳಿ ನಾವು ಅತಿಯಾದ ಸಮರ್ಥನೆಗೆ ಇಳಿತೀವಲ್ಲ, ಅದು ಸಮರ್ಥನೆ ಅಲ್ಲ. ಅದು ಎಲ್ಲ ಹೇಳ್ತಾರೆ ಅತಿಯಾದ ಸಮರ್ಥನೆ ಮಾಡ್ಕೋತೀರಾ. ಸಮರ್ಥನೆ ಅಲ್ಲ, ಅತಿಯಾದ ನಂಬಿಕೆ. ಚಾನ್ಸೇ ಇಲ್ಲ ಅನ್ನೋ ನಂಬಿಕೆ. ಒಂದು ಪ್ರೊಪಗಂಡ ಈ ರಾಜ್ಯದೊಳಗಡೆ ಅಥವಾ ಈ ದೇಶದೊಳಗೆ ನಡೀತಾ ಇದೆ. ಅಲ್ಪಸಂಖ್ಯಾತರನ್ನು ಹಣಿಯೋದು, ಅಲ್ಪಸಂಖ್ಯಾತರನ್ನು ಗುರಿ ಹಾಕ್ಸೋದು, ಅಲ್ಪಸಂಖ್ಯಾತರ ವಿಲನ್ ಥರ ನೋಡೋದು, ಅಲ್ಪಸಂಖ್ಯಾತರನ್ನ ಭಯೋತ್ಪಾದಕರ ಥರ ನೋಡೋದು ನಡೀತಾ ಇರಬೇಕಾದ್ರೆ ತಪ್ಪು, ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋದು ತಪ್ಪು ಅನ್ನೋ ಕಾರಣಕ್ಕೆ ಅತಿಯಾದ ನಂಬಿಕೆಯನ್ನು ಇಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅತಿಯಾದ ನಂಬಿಕೆ ಇಟ್ಟು ಕಮ್ಯುನಿಟಿ, ಅದಕ್ಕೆ ನೋಡಿ ಈ ಜಾತಿ ಧರ್ಮ ವ್ಯವಸ್ಥೆಯಿಂದ ಆಚೆ ಬಂದ್ಬಿಡ್ತೀವಿ ನಾವು. ವಿಮರ್ಶೆಗೆ ಒಳಪಡಿಸ್ಬೇಕು, ವಿಮರ್ಶೆ ಮಾಡಬೇಕು ಅಂದಾಗ ಆ ಧರ್ಮದ ಆ ಜಾತಿಯ ಒಳಗಡೆ ಇದ್ದು ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತಾನೆ ಹೊರಗಡೆ ಬಂದು ನೀನೇನು ಅಂತ ಹೇಳಿಬಿಟ್ಟು ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಪಾಕಿಸ್ತಾನ? ಒಂದು ವೇಳೆ ನೀವು ಹೇಳಿದ್ದೆ ನಿಜ ಆದರೆ ಯಾಕೆ ಪಾಕಿಸ್ತಾನ? ಏನಕ್ಕೆ ಪಾಕಿಸ್ತಾನ? ಏನು ಉದ್ದೇಶ? ವಿಧಾನಸೌಧದ ಒಳಗಡೆ ಆಗಲಿ, ಮನೆಯ ಒಳಗಡೆ ಆಗಲಿ, ದೇಶದ ಬೀದಿಯಲ್ಲಾಗಲಿ ಯಾಕೆ ಹೇಳ್ತೀರಾ? ಬೇರೆ ದೇಶಗಳು ಯಾಕೆ ಹೇಳಲ್ಲ? ನನ್ನ ಶತ್ರು ರಾಷ್ಟ್ರ ಪಾಕಿಸ್ತಾನ, ಅಲ್ಲಿಂದ ಇಲ್ಲಿಗೆ ಬಾಂಬ್ ಹಾಕ್ತಾರೆ, ಅಲ್ಲಿಂದ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತದೆ, ಅಲ್ಲಿಂದ ಈ ದೇಶಕ್ಕೆ ಮಾರಕವಾದಂತಹ ಪರಿಣಾಮಗಳು ಆಗ್ತಾ ಇದ್ದಾವೆ ಅಂದಮೇಲೆ ಸದಾ ನನ್ನ ದೇಶದ ಅವನತಿಯನ್ನು, ಸದಾ ನನ್ನ ದೇಶದ ನಾಶವನ್ನು ಬಯಸುವಂಥ ಆ ದೇಶಕ್ಕೆ ಯಾಕೆ ಜೈಕಾರ? ಅಷ್ಟು ಇಷ್ಟ ಇದ್ದರೆ, ಅಷ್ಟು ಪ್ರೀತಿ ಇದ್ದರೆ ನೀವು ಹೊರಟ್ಬಿಡಿ, ಹೋಗಿ ಪಾಕಿಸ್ತಾನ ಸೇರ್ಕೊಳ್ಳಿ, ಅಲ್ಲಿನ ಪೌರತ್ವ ತಗೊಳ್ಳಿ. ಇಲ್ಲ ಅಲ್ಲಿ ಟೆರರಿಸ್ಟ್ ಗುಂಪುಗಳಿದಲ್ಲ ಅಲ್ಲಿ ಸೇರ್ಕೊಂಡು ಅಲ್ಲಿ ನಾಶ ಆಗಿ ಹೋಗಿ. ಯಾಕೆ ನನ್ನ ದೇಶದೊಳಗಡೆ ಇದ್ದು ಇದನ್ನು ಮಾಡ್ತಾ ಇದ್ದೀರಾ? ಒಂದು ದೇಶಕ್ಕೆ ಜಿಂದಾಬಾದ್ ಹೇಳೋದು ಸರಿನಾ ತಪ್ಪ ಅನ್ನೋ ವಿಮರ್ಶೆಗಿಂತ ಪರ್ಟಿಕ್ಯುಲರ್ ಪಾಕಿಸ್ತಾನಕ್ಕೆ ಯಾಕೆ ಜಿಂದಾಬಾದ್ ಹೇಳ್ತೀರಾ ನೀವು ಮುಸಲ್ಮಾನರು? ಕೆಲವರು ಇವರು ಏನು, ನಾ ಹಿಂದೆ ಕ್ರೈಮ್ ಅಂಡರ್ವರ್ಲ್ಡ್ ಯಾವುದೋ ಸ್ಟೋರಿಗಳು ಓದ್ತಾ ಇರಬೇಕಾದ್ರೆ ಇದೇ ಶಿವಾಜಿನಗರದಲ್ಲಿ ಅವಾಗೆಲ್ಲ ಮುಸ್ಲಿಂ ಪಾತಕಿಗಳ ಪಾರುಪತ್ಯಗಳು ಹೆಚ್ಚಿದ್ದಾಗ, ರೌಡಿಸಮ್ಗಳು ಜಾಸ್ತಿ ಇದ್ದಾಗ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗಿಬಿಟ್ರೆ ಪಾಕಿಸ್ತಾನ ಗೆದ್ದರೆ ಪಟಾಕಿ ಹೊಡೆಯೋದು, ಸಂಭ್ರಮ ಪಡೋದೆಲ್ಲ ನಡೀತಿತ್ತಂತೆ. ಈಗಲೂ ಈ ದೇಶದಲ್ಲಿ ಪಾಕಿಸ್ತಾನದ ಗೆಲುವನ್ನು ಸಂಭ್ರಮಿಸೋರು ಇದ್ದಾರೆ, ಇಲ್ಲ ಅಂತ ಹೇಳಿ ನೋಡೋಣ. ಯಾಕಷ್ಟು ಲವ್? ನನ್ನ ಜಾತಿ, ನನ್ನ ಧರ್ಮದವರು, ಈ ಕಾರಣನ? ಯಾಕೆ ನನ್ನ ದೇಶಕ್ಕಿಂತ ದೊಡ್ಡದ? ಇದೇ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾ ಇರ್ತಾನೆ, ನಾನು ಯಾವ ದೇಶದಲ್ಲಿ ಹುಟ್ಟಿದೆನೋ, ಯಾವ ಮಣ್ಣಿನಲ್ಲಿ ಹುಟ್ಟಿದೆನೋ ಆ ಮಣ್ಣಿಗೆ ಋಣಿಯಾಗಿರಬೇಕು ಅಂತೇಳಿ. ಯಾಕೆ ಈ ಮಣ್ಣಿನಲ್ಲಿ ಹುಟ್ಟಿ ಅದ್ಯಾವುದೋ ಮಣ್ಣಿನ ಎಲ್ಲರವ್ರಿಗೆ ಋಣಿಯಾಗಿರ್ತೀರ, ಜೈಕಾರ ಹಾಕ್ತೀರಾ? ಅಲ್ಲಿನ ಜೈಕಾರ ಹಾಕೋದು ಅಂದರೆ ಈ ದೇಶನ ವಿರೋಧ ಮಾಡೋದು ಅಂತಲೇ ಅರ್ಥ. ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನಕ್ಕೆ ಜೈಕಾರ ಹೋಗೋದು ನನ್ನ ದೇಶವನ್ನು ವಿರೋಧಿಸೋದು ಅದರ್ಥ. ಅಂದರೆ ಈ ದೇಶದಲ್ಲಿ ಹುಟ್ಟಿ, ಈ ದೇಶದಲ್ಲಿ ಬೆಳೆದು, ಈ ದೇಶದಲ್ಲಿ ಮಣ್ಣು ಹಾಕ್ತೀರಾ. ಆಹಾರ, ನೀರು, ಗಾಳಿ, ಬೆಳಕು ಎಲ್ಲದೂ ಈ ದೇಶದ್ದೇ. ಬದುಕು ಕೊಟ್ಟಿದೆ, ಎಲ್ಲ ರೀತಿಯಲ್ಲಿ ನೆರವಾದ ಈ ದೇಶಕ್ಕೆ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ. ಪರ್ಟಿಕ್ಯುಲರ್ ಆಗಿ ಈ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದ ಒಳಗಡೆ ಕೇಳಿಬಂದಂತಹ ಪರ್ಟಿಕ್ಯುಲರ್ ಆಗಿರೋ ಕಾನ್ಸೆಪ್ಟಿಗೆ ಸ್ಟಿಕಾನ್ ಆಗಿ ಮಾತಾಡ್ತಾ ಇಲ್ಲ ನಾನು. ಓವರ್ ಆಲ್ ಆಗಿ ಯಾಕೆ ಪಾಕಿಸ್ತಾನದ ಮೇಲೆ ಲವ್ ಬೇಕು ನಿಮಗೆ? ನನ್ನ ದೇಶದ ವಿರುದ್ಧ ಕತ್ತಿ ಮಸಿಯೋ ಯಾವುದೇ ದೇಶದ ಪರವಾದ ಲವ್ ಯಾಕೆ, ಪ್ರೀತಿ ಯಾಕೆ? ನನ್ನ ದೇಶದ ವಿರುದ್ಧ ಸಂಚು ರೂಪಿಸುವ ಯಾವುದೇ ದೇಶವನ್ನು ನೀನು ಪ್ರೀತಿಸ್ತೀಯಾ ಅಂದರೆ ಈ ದೇಶಕ್ಕೆ ನೀನು ವಿರೋಧಿ ಅಂತ ಅರ್ಥನೇ. ದೇಶ ವಿರೋಧಿ ನೀನು, ದೇಶದ್ರೋಹಿ ಅಂತಲೇ ಅರ್ಥ ಬರುತ್ತೆ. ಇಲ್ಲಿ ಯಾವ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಜಿಂದಾಬಾದ್ ಹೇಳುವುದು ಸರಿಯೇ ತಪ್ಪೇ? ಯಾವ ದೇಶಕ್ಕೂ ಕರೆಯೋ ಹಾಗಿಲ್ಲವೇ? ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಲೇಬಾರ್ದಾ? ಈ ಥರದ್ದೆಲ್ಲ ನಾನ್ಸೆನ್ಸ್ಗಳು ಮಾತಾಡ್ತಾ ಹೋಗಲ್ಲ ನಾವು. ಅದರದ್ದು ಆಳ ಆಗಲ ಬೇರೆ ಇದ್ದಾವೆ. ಪರ್ಟಿಕ್ಯುಲರ್ ಆಗಿ ನನ್ನ ಕಂಡ್ರೆ ಅವ್ನಿಗೆ ಆಗಲ್ಲ ಅಂದ ಮೇಲೆ ಅವನ ಮೇಲೆ ನನಗೆ ಯಾಕೆ ಪ್ರೀತಿ? ಶಾಂತಿ ಪ್ರೀತಿ. ಯಾವ ಶಾಂತಿ ಪ್ರೀತಿ? ದೇಶ ಅನ್ನೋದು ಬೇರೆ, ಮಾನಸಿಕತೆಗಳು ಬೇರೆ. ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಾರ್ಡರ್ಗಳ ನಡುವೆ ಸೆಣಸಾಟಗಳು, ಸಂಘರ್ಷಗಳು ಬೇರೆ ಬೇರೆ ಲೆಕ್ಕ. ಒಂದಕ್ಕೂ ನೀವು ಯಾವುದಕ್ಕೂ ತಾಳೆ ಹಾಕೋಕ್ಕಾಗಲ್ಲ. ಇಡ್ಲಿಗೂ ನೀವು ಮಸಾಲೆ ದೋಸೆ ಒಂದೇ ಅಂತ ತಿನ್ನೋಕ್ಕಾಗಲ್ಲ. ಎರಡು ಟೇಸ್ಟ್ಗಳು ಬೇರೆ ಇರ್ತವೆ. ಅದು ಎರಡು ಆಹಾರನೇ. ಹಾಗೆ ಎರಡು ಆಹಾರ ಅಂತ ಹೇಳ್ಬಿಟ್ಟು ಎರಡಕ್ಕೂ ಒಂದೇ ಹೆಸರು ಇಟ್ಕೊಂಡು ಹೋಗೋಕ್ಕಾಗಲ್ಲ ನಾವು. ಬೇರೆ 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 ರೀತಿಯಲ್ಲಿ ಇರ್ತವೆ ಚಿಂತನೆಗಳೆಲ್ಲ. ಆಮೇಲೆ ಸುತ್ತಿ ಬೆಳಗಿಸಿ ಕಾಂಗ್ರೆಸ್ಸಿಗೆ ಬರ್ತದಿದ್ದು. ಕಾಂಗ್ರೆಸ್ಸಿಗೆ ಎಂಥ ಇಕ್ಕಟ್ಟಿನ ಸ್ಥಿತಿ ಗೊತ್ತಾ ಇದು? ನನ್ನಂಥವ್ರಿಗೆ ಎಷ್ಟು ಇಕ್ಕಟ್ಟಿನ ಸ್ಥಿತಿ ಗೊತ್ತಾ? ನಾಳೆ ಏನೇ ಆದರೂ ಈ ಥರದ ಪ್ರಕರಣ ಬಂದುಬಿಟ್ರೆ ಇಮ್ಮಿಡಿಯೇಟ್ ಆಗಿ ಡಿಕ್ಲೇರೇ ಮಾಡಬೇಕು ಅನಿಸ್ಬಿಡುತ್ತೆ. ಇವ್ರು ಹೇಳಿರ್ತಾರಪ್ಪ, ಇವ್ರು ಫಿಕ್ಸ್ ಬಿಡು ಅಂತ. ಬಾಂಬ್ ಬಿಟ್ಟ ಅಂದರೆ ಮುಸಲ್ಮಾನರೇ ಬಾಂಬ್ ಬಿಡೋದು, ನೋ ಡೌಟ್. ಈ ಥರದ್ದೇ
ನಿರ್ಧಾರಕ್ಕೆ ಬರುವಂಥ ಸ್ಥಿತಿ ಬಂದ್ಬಿಡ್ತದೆ. ನೋ ಡೌಟಪ್ಪ ಅವನೇ ಬಾಂಬ್ ಬಿಟ್ಟ, ನೋಡು ಇಲ್ಲಿ ಬಾಂಬ್ ಬಿಡುವವರೆಲ್ಲ ಮುಸಲ್ಮಾನರೇ, ಅವನ ಪ್ರಶ್ನೆ ಇಟ್ಕೊಂಡು ವಿಮರ್ಶೆ ಮಾಡ್ಕೊಂಡು ಹೋಗ್ತೀವಿ. ಪಾಕಿಸ್ತಾನ ಜಿಂದಾಬಾದ್ ಹೇಳಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ಕೊ ಬರ್ತೀವಿ. ಈಗ ಈ ಥರ ಬಂದಿದೆ, ನಾಳೆ ಅದು ಸಾಬೀತೋ ಗೊತ್ತಿಲ್ಲ. ಒಂದು ವೇಳೆ ಹೇಳಿದ್ದೆ ನಿಜ ಅಂತ ಆದರೆ ಏನು ಸ್ಥಿತಿ ನಮ್ಮದು? ನಂಬಲೇಬಾರ್ದಾ? ಎಲ್ಲರ ಥರನೂ ಎಲ್ಲರ ದಾರಿಯಲ್ಲೇ ಹೋಗ್ಬೇಡವಾ? ನಂಬೋದೇ ಬೇಡವಾ? ಇಂಥ ಕೆಲ ಕಿಡಿಗೇಡಿಗಳಿಂದ, ಇಂಥವ್ರೇ ಅನ್ನೋದಕ್ಕಿಂತನೇ ಇರ್ತಾರಲ್ಲ ಕಿಡಿಗೇಡಿಗಳು, ಈ ಕಿಡಿಗೇಡಿಗಳಿಂದ ಇವತ್ತು ಮಾತಾಡೋದ ಸ್ಥಿತಿ. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರುತ್ತೇವೆ, ಜೊತೆಗಿರುತ್ತೇವೆ, ಮುಸಲ್ಮಾನ ಸಮುದಾಯ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಹೇಳ್ತಿರ್ತಾರಲ್ಲ. ಈಗ ಇದನ್ನೇ ಇಲ್ಲಿಗೆ ತಾಳೆ ಹಾಕ್ಬಿಟ್ಟು BJP ಹೇಗೆ ಬೇಕು ಹಾಗೆ ರಾಜಕೀಯ ಮಾಡ್ತಾ ಬರುತ್ತೀಗ. ಯಾವ ಥರ ಬೇಕು ಅವ್ರಿಗೆ, ಯಾವ ಥರ ಬೇಕು ಅವ್ರಿಗೆ, ಯಾವ ಥರ ಇಷ್ಟ ಅದನ್ನು ಮಾಡ್ತಾ ಬರುತ್ತೀಗ. ತಾಲಿಬಾನ್ ಸರ್ಕಾರ ಅಂತ ಪ್ರತಾಪ್ ಸಿಂಹ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗೇನು ಫಸ್ಟ್ ಆಫ್ ಆಲ್ ಜನ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಯಾರೋ ಹೋಗ್ಬಿಟ್ಟು ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾನೆ, ಯಾವುದೊಬ್ಬ ಕಿಡಿಗೇಡಿ ಯಾರೋ ಹೋಗ್ಬಿಟ್ಟೆಲ್ಲ ಬಾಂಬ್ ಬಿಡುತ್ತಾನೆ. ಆಡಳಿತ ನಡೆಸೋ ಸರ್ಕಾರ ಏನ್ಬಿಟ್ಟು ನೀನು ಹೋಗ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಕೂಗು ಅಂತ ಹೇಳ್ಬಿಟ್ಟು ಅವನಿಗೆ ಟ್ರೈನಿಂಗ್ ಕೊಟ್ಬಿಟ್ಟಿರುತ್ತಾ, ಇಲ್ಲ ನೀ ಬಾಂಬ್ ಹಾಕು ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಬಾಂಬೆಲ್ಲ ಕೈ ಕೊಟ್ಟು ಕಳಿಸುತ್ತಾ? ಸರ್ಕಾರಗಳನ್ನು ಈ ವಿಚಾರದಲ್ಲಿ ಹೊಡೆ ಮಾಡಲೇಬಾರದು. ಆದರೆ ಕೆಲವು ಸಲ ಇದೇ ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ಇವ್ರು ಏನು ಕರೆದ್ರು, ಏನು ಕೂಗಿದ್ರು, ಏನು ಹೇಳಿದ್ರು, ಜಟ್ಕಾ ಹಲಾಲ್ ಅನ್ನೋ ವಿಚಾರದಲ್ಲಿ ಯಾವ ಥರ ಹೇಳಿದ್ರು, ಆ್ಯಕ್ಷನ್ ರಿಯಾಕ್ಷನ್ ಹೇಳಿಕೆಗಳೇ ಹೇಗಿತ್ತು. ಅಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಹೊಣೆ ಮಾಡ್ಬೋದು. ನೀವು ಹೇಗೆ ಹೇಳ್ತೀರೋ ಹಾಗೆ ನಡ್ಕೊತಿದ್ದಾರೆ ಇವರು ಅಂತ. ಇಲ್ಲಿ ಈ ಸರ್ಕಾರವನ್ನು ಹೊಣೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರ್ತಾನೆ, ಪರ್ಟಿಕ್ಯುಲರ್ಗೆ ಅದು ಕಿಡಿಗೇಡಿಯ ಕೃತ್ಯ, ಇಡೀ ಸಮುದಾಯದ ಕೃತ್ಯ ಅಲ್ಲ ಅಂತ ಹೇಳಿ ಆ ಥರದ್ದು ಒಂದು ಕ್ಲಾರಿಟಿಗೆ ಬಂದು ಇಡೀ ಸಮುದಾಯ, ಇಡೀ ಆಡಳಿತ ಇವ್ರು ಯಾರ್ದು ತಪ್ಪಾಗಲ್ಲ, ಇವರು ರಾಜಕೀಯದ ಲಾಭವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಈ ಘಟನೆಯ ಆರೋಪಗಳೇನಿದೆ ಎಲ್ಲ ಪೂರ ಈ ಸರ್ಕಾರದ ಮೇಲೆ ಬಿಸಾಕ್ತಾ ಇದ್ದಾರೆ ಅಂತಲೇ ತೀರ್ಮಾನಕ್ಕೆ ಬರಲೇಬೇಕು ನಾವು. ಇದೆಲ್ಲ ನಾವು ನಿರ್ಧಾರ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆದರೆ ಇಕ್ಕಟ್ಟಿಗೆ ಹೋಗ್ತೀವಲ್ಲ, ಸಿಕ್ಬಿಡ್ತೀವಲ್ಲ. ನಿನ್ನೆ ಆ ಥರದೊಂದು ಅರೆಸ್ಟ್ ಆದಮೇಲೆ ಆದಮೇಲೆ ಅರೆಸ್ಟ್, ಎನ್ಕ್ವೈರಿ, ಇನ್ನೊಂದು ಎಲ್ಲ ಇನ್ನು ಕ್ಲಾರಿಟಿ ಬಂದಿಲ್ಲ. ಅದರದ್ದು ಸರ್ಕಾರದ FSL ರಿಪೋರ್ಟ್ ಕೂಡ ಯಾರ ಕೈಗೂ ಸಿಕ್ಕಿಲ್ಲ ಇನ್ನು. ಅಷ್ಟಕ್ಕೆ ಯಾವ ತೀರ್ಮಾನಕ್ಕೂ ಬರೋಕ್ಕೂ ಆಗಲ್ಲ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಆಯಿತೋ ಆಗಿಲ್ವೋ ಅಲ್ಲ, ಆಗಿದ್ದರೆ ಯಾಕೆ ಪಾಕಿಸ್ತಾನ ಯಾಕೆ ಅಷ್ಟೇ ಮಾತಾಡೋಕ್ಕೆ ಬಂದಿರೋದು. ದಯವಿಟ್ಟು ನಾವು ನನ್ನ ದೇಶದ ಒಳಗಡೆ ಇರುವ ರಾಜಕೀಯ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳನ್ನು ಸೈದ್ಧಾಂತಿಕವಾಗಿ ಅರ್ಥಪೂರ್ಣವಾಗಿ ನನ್ನ ಒಳಗಡೆ ವಿಚಾರಗಳ ಮೂಲಕ ಆ ವಿಚಾರಗಳನ್ನು ಸೋಲಿಸುವುದಕ್ಕಾಗತ್ತಾ? ಒಂದು ಆರೋಗ್ಯಪೂರ್ಣವಾದಂತಹ ಚರ್ಚೆ, ಆಕ್ರೋಶಪೂರ್ಣವಾದಂತಹ ವಿಚಾರ ಮಂಡನೆ, ಹೋರಾಟ ಮಾಡ್ತಾ ಬರೋಣ. ಇಲ್ಲಿ ನನ್ನ ದೇಶದ ಒಳಗಡೆ ಮಾಡೋಣ. ಪಕ್ಷ ಬೇರೆ, ಸಿದ್ಧಾಂತ ಬೇರೆ, ವಿಚಾರಗಳು ಬೇರೆ ಬೇರೆ, ಅದರ ನಡುವೆ ನಡೆಯಲಿ ಪೈಪೋಟಿ, ಅದರ ಮುಖಾಮುಖಿಯಾಗಲಿ, ಆ ಸಂಘರ್ಷಗಳು ನಡೀಲಿ. ಯಾಕೆ ಆ ಪಾಕಿಸ್ತಾನ ತಗೊಬರ್ತೀರಾ? ಇಲ್ಲಿ ಇವ್ರಿಗೂ ಪಾಕಿಸ್ತಾನನೇ ಬೇಕು. ಯಾರು? BJP ಆ್ಯಂಡ್ ಗ್ಯಾಂಗ್ಗೆ ಇವರು 3 ಹೊತ್ತು ಪಾಕಿಸ್ತಾನ ಅನ್ನೋದಕ್ಕೂ ನೀವು ತಗೊಂಡೋಗಿ ಸರಿಯಾಗಿ ಅವ್ರಿಗೆ ಫುಡ್ ಕೊಡೋದಕ್ಕೂ ಸರಿಯಾಗಿದೆ. ಸಂಬಂಧನೇ ಇಲ್ಲದ ಯಾವತ್ತೋ ನಮ್ಮಿಂದ ಕಳಿಸಿ ಹೋದಂಥ ಆ ದೇಶದ ಕಡ್ಕೊಂಡು ಏನಾಗಬೇಕಾಗಿದೆ ನಮಗೆ? ನಮ್ಮ ಬಡಿದಾಟಗಳು, ನಮ್ಮ ಹೋರಾಟಗಳು, ನಮ್ಮ ಬೇಡಿಕೆಗಳು ಎಲ್ಲ ನನ್ನ ದೇಶದ ಒಳಗಡೆ, ನಮ್ಮ ಒಳಗಡೆ ನಡೆದು ಹೋಗಲಿ. ಅದು ಕುಸ್ತಿ ಮಾಡ್ತೀವೋ, ಹೊಡೆದಾಡ್ತೀವೋ, ಬಡ್ದಾಡ್ತೀವೋ, ಬಾಯ್ ಬಡ್ಕತ್ತೀವೋ, ನಮ್ಮ ನಡುವೆ ನಡೀಲಿ. ಯಾಕೆ ಎಳ್ಕೊಂಬರ್ತೀರ ಅವ್ರನ್ನ? ಇವರು ಎಳ್ಕೊಂಬರೋದು, ಅವ್ರು ಎಳ್ಕೊಂಬರೋದು, ಇವ್ರು ಎಳ್ಕೊಂಬರೋದಕ್ಕೂ ಅವ್ರು ತಗೊಂಡೋಗಿ ತಂದು ಅವ್ರ ಕೈ ಕೊಡೋದಕ್ಕೂ ಸರಿಯಾಗಿದೆ ಈ ಡೇಟ್ಗಳು, ನಾನ್ಸೆನ್ಸ್ಗಳು. ನನ್ನ ದೇಶ ಚೆನ್ನಾಗಿ ಹೋಗ್ತಾ ಇಲ್ಲಲ್ಲ, ಅಭಿವೃದ್ಧಿ ಆಗ್ತಿಲ್ವಲ್ಲ, ಬರೀ ಸುಳ್ಳು ಹೇಳ್ತಿದ್ದಾರಲ್ಲ, ಇದರ ಮೇಲೆ ವಿಮರ್ಶೆ ಮಾಡ್ಕೊಂಡು ಜನರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಿ ಜನ ತೀರ್ಮಾನ ಆಗುವಂಥ ದೇಶ ಸೃಷ್ಟಿ ಆಗಲಿ ಅಂತ ನಾವು ಬಯಸಿದ್ರೆ ಪಾಕಿಸ್ತಾನ ಯಾಕೆ ಕಿತ್ತೋಗಿರೋದು ಇದೆಲ್ಲ ತಗೊಬಂದು ಮನುಷ್ಯರಾಗ್ರಪ್ಪ. ನಮಸ್ಕಾರ.